ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ ಕಿರು ಪರೀಕ್ಷೆ ಫಸ್ಟ್ ಯೂನಿಟ್ ಟೆಸ್ಟ್ ಆಗಸ್ಟ್ 2026ಗಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಡ್ತಾ ಇದ್ದೀನಿ. ಭಾಳ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಹಾಕಿದ್ದೀನಿ. ಖಂಡಿತವಾಗಿ ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ತಾ ಈಗಾಗಲೇ ನಾನು ನಿಮಗೆ ಕನ್ನಡ ಕ್ವಶನ್ ಪೇಪರ್, ಇಂಗ್ಲೀಷ್ ಹಾಕಿದ್ದೀನಿ, ಹಿಸ್ಟ್ರಿ ಹಾಕಿದ್ದೀನಿ, ಎಕನಾಮಿಕ್ಸನ್ನು ಕೂಡ ಹಾಕಿದ್ದೀನಿ. ಓಕೆ, ಇವಾಗ ಸೋಷಿಯಾಲಜಿ ಇದೆ. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಎಜುಕೇಷನನ್ನು ಕೂಡ ಬೇಗನೆ ಲೈನಪ್ ಮಾಡ್ತಾರೆ. ಸೊ ಪ್ಲೀಸ್ ವಿಡಿಯೋನ ಲೈಕ್, ಶೇರ್ ಮತ್ತು ಸ್ವಲ್ಪ ಆದರೂ ಹೆಲ್ಪ್ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಎಸ್, ಬಹು ಆಯ್ಕೆ ಪ್ರಶ್ನೆಗಳನ್ನು 4 ಕೊಟ್ಟಿದ್ದೀನಿ. ಫಸ್ಟ್ ಮೋಸ್ಟ್ ಪಾಪ್ಯುಲರ್ ಕ್ವಶನ್, ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಸೊ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ರಿಪಬ್ಲಿಕ್ ಗ್ರಂಥವನ್ನು ಬರೆದವರು ಯಾರು? ಸೊ ರಿಪಬ್ಲಿಕ್ ಗ್ರಂಥವನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಪ್ಲೇಟೋ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ಮಾನವ ಸಮಾಜಜೀವಿ ಎಂದು ಮೊಟ್ಟ ಮೊದಲು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಮಾನವ ಸಮಾಜಜೀವಿ ಅಂತಕ್ಕಂಥದ್ದನ್ನೇ ಮೊಟ್ಟ ಮೊದಲು ಹೇಳಿದವರು ಯಾರಪ್ಪ ಅಂದರೆ ಅರಿಸ್ಟಾಟಲ್. ಪ್ರಶ್ನೆ 4, ಸಾಮಾಜಿಕ ಸಂಬಂಧಗಳ ಬಲೆ ಎಂಬುದು ಏನನ್ನು ಸೂಚಿಸ್ತದೆ ಅಂತ ಕೇಳಿದರೆ. ಸೊ ಸಾಮಾಜಿಕ ಸಂಬಂಧಗಳ ಬಲೆ ಎಂಬುದು ಸಮಾಜ ಸೂಚಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು 4 ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಇವುಗಳು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂತ ಕೇಳಿದ್ದಾರೆ. ಹ್ಯಾರಿಯೆಟ್ ಮಾರ್ಟಿನೋ ಅಂತ ಇದೆ. ಸೊ ಹ್ಯಾರಿಯೆಟ್ ಮಾರ್ಟಿನೋ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಜೈವಿಕ ಸಾದೃಶ್ಯದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹರ್ಬರ್ಟ್ ಸ್ಪೆನ್ಸರ್. ಇನ್ನು ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿಸುವ ವ್ಯವಸ್ಥೆಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಸಮಾಜ ಅಂತ ಕರೀತಾರೆ ಅನ್ನೋದನ್ನು ನೀವು ಬರಿಬೇಕು. ಭಾರತ ಡ್ಯಾಶ್ ರಾಷ್ಟ್ರಗಳಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಭಾರತ ಅನ್ನೋದು ಪ್ರಗತಿಶೀಲ ರಾಷ್ಟ್ರಗಳಿಗೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 6 ಪ್ರಶ್ನೆಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಪ್ರತಿಯೊಂದು ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಇದೆ. ಸೊ ನೋಡಿ, ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಆಗಸ್ಟ್ ಕಾಮ್ಟೆಯವರು ಏನು ಹೇಳಿದ್ದಾರೆ ಅಂದರೆ, ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಮತ್ತು ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿರ್ತದೆ ಅಂತ ಹೇಳಿರೋದು. ಪ್ರಶ್ನೆ 10, ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅವಳಿ ಕ್ರಾಂತಿಗಳ ಪರಿಣಾಮ ಬರ್ತದೆ ಮತ್ತು ವಿಭಿನ್ನ ಸಮಾಜಗಳು ಮತ್ತು ಸಾಂಸ್ಕೃತಿಕಗಳ ಅಧ್ಯಯನಗಳು ನೀಡಿದ ಸ್ಫೂರ್ತಿ ಅನ್ನೋ 2 ಪಾಯಿಂಟ್ಸನ್ನು ಬರಿಬೇಕು. ಇನ್ನು ಸೋಷಿಯಾಲಜಿ ಪದದ ಉತ್ಪತ್ತಿ ಪ್ರತಿ ಸರನು ಕೂಡ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅದ. ಸೋಷಿಯಾಲಜಿ ಎಂಬ ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಸೋಷಿಯಸ್ ಎಂದರೆ ಜೊತೆಗಾರ, ಸಹಚರ ಅಥವಾ ಸಮಾಜ ಎಂದರ್ಥ. ಲಾಗೋಸ್ ಎಂದರೆ ಶಾಸ್ತ್ರ ಅಥವಾ ವಿಜ್ಞಾನ ಎಂದರ್ಥ. ಪ್ರಶ್ನೆ 12, ಮೂಲಭೂತ ಪರಿಕಲ್ಪನೆಗಳು ಎಂದರೇನು? ಕೆಲ್ಲಿಂಗ್ರವರ ಪ್ರಕಾರ ಮೂಲಭೂತ ಪರಿಕಲ್ಪನೆ ಎಂದರೆ ಯಾವುದಾದರೊಂದು ವಿಷಯವನ್ನು ಸಾಮಾನ್ಯಕರಣ ಮಾಡಿದ ನಂತರ ಬಳಸುವ, ಅದನ್ನು ವ್ಯಕ್ತಪಡಿಸುವ ಪದಗಳಾಗಿದೆ. ಪ್ರಶ್ನೆ 13, ಸಮಾಜ ಪದದ ಉತ್ಪತ್ತಿಯನ್ನು ತಿಳಿಸಿ. ಸಮಾಜ ಎಂಬ ಕನ್ನಡ ಪದವು ಇಂಗ್ಲಿಷ್ ಭಾಷೆಯ ಸೊಸೈಟಿ ಪದದ ಅನುವಾದವಾಗಿದೆ. ಸೊಸೈಟಿ ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಅಂತ ಪದದಿಂದ ಬಂದಿದೆ. ಈ ಸೋಷಿಯಸ್ ಪದದ ಅರ್ಥ ಒಡನಾಡಿತನ, ಗೆಳೆತನ ಎಂದು ಅರ್ಥ. ಪ್ರಶ್ನೆ 14ಕ್ಕೆ ಬರ್ತೀನಿ. ಸಮಾಜದ ಯಾವುದಾದರೂ 2 ಲಕ್ಷಣಗಳನ್ನು ಕೇಳಿದರೆ. ಸಮಾಜ ಅನ್ನೋದು ಸಮೂಹಗಳ ಸಮೂಹ, ಸಮಾಜ ಅನ್ನೋದು ಸಾಮಾಜಿಕ ಸಂಬಂಧಗಳ ಬಲೆ. ಇನ್ನು 5 ಮಾರ್ಕ್ಸು, 6 ಆರ್ 10 ಮಾರ್ಕ್ಸ್ಗೆ ಬರ್ತಕ್ಕಂಥ ಲಾಂಗ್ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ. ಫಿಕ್ಸ್ ಆಗಿ ಬರುವಂಥವನ್ನೇ ಕೊಟ್ಟಿದ್ದೀನಿ, ಚೆನ್ನಾಗಿ ನೋಡ್ಕೊಡ್ರಿ. ಫಸ್ಟ್ ಮೋಸ್ಟ್ ಫೇವ್ರೇಟ್ ಕ್ವಶನ್, ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣಗಳೇನು? ಸಮಾಜಶಾಸ್ತ್ರದ ಉಗಮದಲ್ಲಿ ಅವಳಿ ಕ್ರಾಂತಿಗಳ ಪಾತ್ರ. ಯಾವತ್ತೂ ಕೂಡ ಈ ಪ್ರಶ್ನೆ ಮಿಡ್ ಟರ್ಮ್ಗೆ ಆ್ಯನ್ಯುವಲ್ಗೂ ಕೂಡ ಹಾಕ್ತಾರೆ. ಎಸ್, ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಕಿರಿಯ ವಿಜ್ಞಾನವೆನಿಸಿದ ಸಮಾಜಶಾಸ್ತ್ರ 19ನೇ ಶತಮಾನದ ಮಧ್ಯಭಾಗದಲ್ಲಿ ಆರಂಭವಾಯಿತು. ಇದರ ಉಗಮಕ್ಕೆ 3 ಕಾರಣಗಳು: ಅವಳಿ ಕ್ರಾಂತಿಗಳ ಪರಿಣಾಮ, ಭೌತ ವಿಜ್ಞಾನಗಳು ಮತ್ತು ಇತರ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ಪಡೆದ ಸ್ಫೂರ್ತಿ, 3ನೇದು ವಿಭಿನ್ನ ಸಮಾಜಗಳು ಮತ್ತು ಸಾಂಸ್ಕೃತಿಕ ಅಧ್ಯಯನಗಳು ನೀಡಿದ ಸ್ಫೂರ್ತಿ. ಸೊ ಪ್ರತಿಯೊಂದು ಪಾಯಿಂಟ್ಸನ್ನು ನಾನು ಏನು ಮಾಡಿದ್ದೀನಿ ಫ್ರೆಂಡ್ಸ್, ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಸೊ ಪಾಸ್ ಮಾಡಿ ಅದನ್ನು ನೋಡ್ಕೊಡ್ರಿ. ಇದು ಇಂಗ್ಲೆಂಡಿನ ಕ್ರಾಂತಿ ಬಗ್ಗೆ ಇತ್ತು. ಸೊ ಅದನ್ನು ಕೂಡ ನೀವು ನೀಟಾಗಿ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಭೌತ ವಿಜ್ಞಾನಗಳು ಮತ್ತು ಇತರ ವಿಜ್ಞಾನಗಳ ಬೆಳವಣಿಗೆಯಿಂದ ದೊರೆತ ಸ್ಫೂರ್ತಿ. ಅದು ಪಾಯಿಂಟಾಗಿ ಅದೊಂದು 3 ಲೈನ್ ಬರೀರಿ. ಅಥವಾ ಥರ್ಡ್ ಪಾಯಿಂಟ್ ಏನು ಬರೀಬೇಕು, ವಿಭಿನ್ನ ಸಮಾಜಗಳು ಮತ್ತು ಸಾಂಸ್ಕೃತಿಕಗಳ ಅಧ್ಯಯನಗಳು ನೀಡಿದ ಸ್ಫೂರ್ತಿ. ಇದು ಒಂದು ಪಾಯಿಂಟ್ ಬರೆದು ಒಂದು 4 ಸಾಲು ಬರೀರಿ. ಓಕೆ, ಇನ್ನು ಮೋಸ್ಟ್ ಫೇವ್ರೇಟ್ ಕ್ವಶನ್, ಸಮಾಜಶಾಸ್ತ್ರದ ಉಪಯೋಗ ಅಥವಾ ಮಹತ್ವ. 1ನೇದು, ಇದು ಸಮಾಜದ ಬಗ್ಗೆ ಸಮಗ್ರ ಜ್ಞಾನವನ್ನು ಕೊಡ್ತದೆ. 2ನೇದು, ಸಾಮಾಜಿಕ ಜಗತ್ತಿನ ಕುರಿತಾದ ವಿಶಾಲ ದೃಷ್ಟಿಕೋನವನ್ನು ಬೆಳೆಸ್ತದೆ. 3ನೇದು, ವಿಶಾಲ ಮನೋಭಾವ ಬೆಳೆಸ್ತದೆ.
4ನೇದು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಅರಿವನ್ನು ಮೂಡಿಸ್ತದೆ. ಓಕೆ, ಪಾಯಿಂಟ್ಸ್ ಇದ್ದಾವೆ, ಎಕ್ಸ್ಪ್ಲನೇಷನನ್ನು ಕೂಡ ಮಾಡಬೇಕು. ಎಸ್. 5ನೇದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಸ್ತುನಿಷ್ಠ ಅಧ್ಯಯನ ಮಾಡ್ತದೆ. 6 ಹಿಂದುಳಿದ ಅನಭಿವೃದ್ಧಿ ದೇಶಗಳಲ್ಲಿ ಸಮಾಜಶಾಸ್ತ್ರ ಮುಖ್ಯ ಪಾತ್ರ ವಹಿಸ್ತದೆ. 7 ಸಾಮಾಜಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಸಮಾಜಶಾಸ್ತ್ರದ ಜ್ಞಾನ ಬೇಕು. 8 ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯ ಮಾಡ್ತದೆ. 9 ಹಲವು ಬಗೆಯ ಉದ್ಯೋಗಾವಕಾಶಗಳನ್ನು ಸಮಾಜಶಾಸ್ತ್ರ ಒದಗಿಸಿಕೊಡ್ತದೆ ಅನ್ನೋದನ್ನು ನೀವು ಬರಿಬೇಕು. ಲಾಸ್ಟ್ 10 ಪಾಯಿಂಟ್ಸ್ ಏನೈತಪ್ಪ ಅಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ ಮುಖ್ಯ ಪಾತ್ರ ವಹಿಸ್ತದೆ. 11 ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆಯ ಜ್ಞಾನವನ್ನು ಕೊಡ್ತದ ಅಂತ ಬರೆದ್ರೆ ಸಾಕು. ಮೋಸ್ಟ್ ಫೇವ್ರೆಟ್ ಕ್ವಶನ್, ಸಮಾಜಶಾಸ್ತ್ರಕ್ಕೆ ಆಗಸ್ಟ್ ಕಾಮ್ಟೆ ಅವರ ಕೊಡುಗೆಗಳು. ಎಸ್, ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರಕ್ಕೆ ಅನೇಕ ಕೊಡುಗೆ ನೀಡಿದ್ದಾರೆ. ಇವರು ಜನವರಿ 19, 1798 ಫ್ರಾನ್ಸ್ನಲ್ಲಿ ಜನಿಸ್ತಾರೆ. ಸಮಾಜಶಾಸ್ತ್ರವನ್ನು ವಿಜ್ಞಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಹಾಗೂ ಅದನ್ನು ವಿಜ್ಞಾನಗಳ ರಾಣಿ ಅಂತ ಕರೆದಿದ್ದಾರೆ. ಇವರ ಮುಖ್ಯ ಕೊಡುಗೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ. ಮೊದಲೇದು ಸೋಷಾಲಜಿ ಅಂತಕ್ಕಂಥ ಪದವನ್ನು ಪರಿಚಯಿಸ್ತಾರೆ. 1830ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ ವಿಷಯದ ಮೇಲೆ ಉಪನ್ಯಾಸ ಮಾಡುವಾಗ ಈ ಪದವನ್ನು ಬಳಸ್ತಾರೆ. ಸೆಕೆಂಡ್ ಒನ್, ವೈಜ್ಞಾನಿಕ ವಿಧಾನಗಳ ಬಗ್ಗೆ ವಿಶೇಷ ಒತ್ತು ಕೊಡ್ತಾರೆ. 3ನೇದು ಸಮಾಜಶಾಸ್ತ್ರವನ್ನು ವರ್ಗೀಕರಣ ಮಾಡ್ತಾರೆ. ನೆಕ್ಸ್ಟ್ ನೈತಿಕ ಸಮರ್ಥಕ ನೈತಿಕ ವ್ಯವಸ್ಥೆಯ ಸಮರ್ಥನೆಯನ್ನು ಮಾಡ್ತಾರೆ. 6 ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳು ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಪಾಯಿಂಟ್ಸ್ ವೈಸ್ ಅವುಗಳನ್ನು ಬರೀರಿ. ಸೊ ಖಂಡಿತವಾಗಿ ಈ ಪ್ರಶ್ನೆ ಬರ್ತದೆ, ಚೆನ್ನಾಗಿ ಪ್ರಿಪೇರ್ ಮಾಡಿ. ಮುಂದಿನ ಪ್ರಶ್ನೆ, ಸಮಾಜ ಅಂದರೆ ಏನು, ಸಮಾಜದ ಲಕ್ಷಣಗಳು. ಎಸ್, ಮೈಕೆವರ್ ಮತ್ತು ಪೇಜ್ ರವರ ಪ್ರಕಾರ ಸಮಾಜ ಎಂಬುದು ಸಾಮಾಜಿಕ ಸಂಬಂಧಗಳ ಬಲೆ. ಅದರ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಅದು ಸಮೂಹಗಳ ಸಮೂಹ, ಸಾಮಾಜಿಕ ಸಂಬಂಧಗಳ ಬಲೆ, ವ್ಯತ್ಯಾಸ ಮತ್ತು ಭೇದವನ್ನು ಅವಲಂಬಿಸಿದೆ, ಸಮಾಜವನ್ನು ಹೋಲಿಕೆಯನ್ನು ಅವಲಂಬಿಸಿದೆ, ಸಹಕಾರ ಮತ್ತು ಶ್ರಮ ವಿಭಜನೆ. ನಾನು ಕೇವಲ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ, ಬಟ್ ಎಕ್ಸ್ಪ್ಲನೇಷನ್ ಇದೆ, ಪಾಸ್ ಮಾಡಿ ಆ ಎಕ್ಸ್ಪ್ಲನೇಷನನ್ನು ನೋಡ್ಕೊಡ್ರಿ. ಇನ್ನು ಪರಸ್ಪರ ಅವಲಂಬನೆ ಅಂತಕ್ಕಂಥ ಒಂದು ಪಾಯಿಂಟ್ ಬರ್ತದೆ 6ರಲ್ಲಿ. 7ರಲ್ಲಿ ಸಮಾಜ ಗತಿಶೀಲವಾದದ್ದು. 8 ಸಾಮಾಜಿಕ ನಿಯಂತ್ರಣ ಅನ್ನೋದನ್ನು ಬರಿಬೇಕು. ಇನ್ನು 10ನೇ ಪ್ರಶ್ನೆಗೆ ಬರ್ತೀನಿ, ಸಮುದಾಯ ಅಂದರೆ ಏನು, ಸಮುದಾಯದ ಮೂಲಾಂಶಗಳು ಮತ್ತು ಲಕ್ಷಣಗಳು. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿ ಇ.ಎಸ್. ಬೋಗಾರ್ಡಸ್ ಏನು ಹೇಳಿದ್ದಾರೆ ಅಂದ್ರೆ, ನಾನು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವೇ ಸಮುದಾಯ. ಅದರ ಮುಖ್ಯ ಮೂಲಾಂಶಗಳು ಸ್ಥಾನೀಯತೆ ಮತ್ತು ಸಾಮುದಾಯಿಕ ಭಾವನೆ ಅಂತಕ್ಕಂಥ 2 ಪಾಯಿಂಟ್ ಬರ್ತಾವೆ. ಮತ್ತು ಸ್ಥಾನೀಯತೆಯಲ್ಲಿ ನೀವೇನು ಬರಿಬೇಕು, ಈ ಥರ ಬರಿಬೇಕು. ಏನು, ಸ್ಥಾನೀಯತೆ ಎಂದರೆ ಸಮುದಾಯ ನೆಲೆಸಿರುವ ಸ್ಥಳ. ಇದು ಸಮುದಾಯದ ಭೌತಿಕ ಲಕ್ಷಣವಾಗಿದೆ. ಇದು ಸಮುದಾಯದ ಶಾಶ್ವತ ನೆಲೆಯಾಗಿದ್ದು ಜನರ ನಡುವೆ ನಿರಂತರ ಸಂಪರ್ಕ ಸಂಬಂಧಗಳು ಬೆಳೆದು ಬರಲು ಸಹಾಯ ಮಾಡ್ತವೆ. ಒಂದು ಪ್ರದೇಶದ ಭೌತಿಕ ಅಂಶಗಳು ಅಲ್ಲಿನ ಜನರ ಆರ್ಥಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತವೆ. ಇನ್ನು ಸಾಮುದಾಯಿಕ ಭಾವನೆ ಬರಿಬೇಕು. ಇಲ್ಲಿ ಕೂಡ ಪಾಯಿಂಟ್ಸ್ಗಳನ್ನು ಹಾಕಿ ಅದರಲ್ಲಿ 3 ಥರದ ಸಮುದಾಯ ಭಾವನೆಗಳು ಬರ್ತದೆ. ನಾನು ಮತ್ತು ನಮ್ಮವರು ಎಂಬ ಭಾವನೆ, ಪಾತ್ರ ಭಾವನೆ, ಅವಲಂಬನೆಯ ಭಾವನೆ ಅನ್ನೋದನ್ನು ಬರಿಬೇಕು. ಆಮೇಲೆ ನಿಮ್ಗೆ ಸಮುದಾಯದ ಗುಣಲಕ್ಷಣಗಳಂತ ಕೇಳಿದ್ದಾರೆ. ಸೊ ಫಸ್ಟ್ ಬರೋದು ಸ್ಥಿರತೆ, 2ನೇದು ಸ್ವಾಭಾವಿಕತೆ, 3ನೇದು ಗಾತ್ರ, 4 ಸಾಮಾಜಿಕ ನಿಯಂತ್ರಣ, 5 ವಿಶಿಷ್ಟ ಹೆಸರು ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತೀನಿ. ಲಾಸ್ಟ್ ಕ್ವಶನ್ ಕೊಟ್ಟಿದ್ದೆ, ಸಂಸ್ಥೆ ಎಂದರೇನು, ಸಂಸ್ಥೆಯ ಗುಣಲಕ್ಷಣಗಳು ಕೂಡ ಇಂಪಾರ್ಟೆಂಟ್. ಇಲ್ಲಿ ಮೈಕೆವರ್ ಮತ್ತು ಪೇಜ್ ರವರು ಹೇಳಿದ್ದಾರೆ, ಸಾಮೂಹಿಕ ಚಟುವಟಿಕೆಗೆ ವಿಶಿಷ್ಟವಾದ ಸ್ಥಾಪಿತ ಕಾರ್ಯವಿಧಾನ, ರೂಪ ಮತ್ತು ನಿಯಮಗಳೇ ಸಂಸ್ಥೆ. ಗುಣಲಕ್ಷಣಗಳನ್ನು ನೋಡಿಕೊಡ್ರಿ. ಸಾರ್ವತ್ರಿಕವಾದದ್ದು, ಪ್ರಮಾಣೀಕೃತ ನಿಯಮಗಳಾಗಿ ಸಂಸ್ಥೆಗಳು, ಸಂಸ್ಥೆ ನಿಯಂತ್ರಣದ ಸಾಧನ, ಸಾಪೇಕ್ಷ ಶಾಶ್ವತವಾದದ್ದು, ಅಮೂರ್ತ ಸ್ವರೂಪ, ಲಿಖಿತ ಅಲಿಖಿತ ರೂಪ, ಸಾಂಕೇತಿಕ ಲಕ್ಷಣ, ಪರಸ್ಪರ ಸಂಬಂಧಿಸಿದವುಗಳಾಗಿವೆ ಅಂತ ಬರೆದ್ರೆ ಸಾಕು. ಇಷ್ಟು ಸೋಷಾಲಜಿ ಕ್ವಶನ್ ಪೇಪರ್ ಇತ್ತು. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಗುಡ್ ಲಕ್.